ಬಹಳ ಮುಖ್ಯವಾಗಿ ಮನೆ ಜಗಳದ ಬಗ್ಗೆ. ಯಾಕಂದ್ರೆ ಇಲ್ಲಿ ಮನೆ ಜಗಳ ನಡೀತಾ ಇರುವಂಥದ್ದು ಕೋಗಿಲು ಲೇಔಟ್ಗೆ ಸಂಬಂಧಪಟ್ಟಂತೆ ಅಕ್ರಮವಾಗಿ ಅಲ್ಲಿ ಒತ್ತುವರಿ ಮಾಡಿಕೊಂಡು ಮನೆ ಕಟ್ಟಿಸಿಕೊಂಡಿದ್ದಾರೆ ಅನ್ನೋಂಥದ್ದು ಸರ್ಕಾರಕ್ಕೆ ಸ್ಪಷ್ಟ ಇದ್ರೆ, ಅಕ್ರಮವನ್ನ ತೆರವುಗೊಳಿಸುವಂತಹ ಜವಾಬ್ದಾರಿ ಸರ್ಕಾರದ್ದು ಆಗಿದ್ರೆ, ಹಾಗಿರುವಾಗ ಸರ್ಕಾರ ಅವರಿಗೆ ಪರಿಹಾರವನ್ನ ಅಥವಾ ಪರ್ಯಾಯ ವ್ಯವಸ್ಥೆಯನ್ನು ಹೇಗೆ ಕಲ್ಪಿಸುತ್ತೆ? ಸರ್ಕಾರದ ಯೋಜನೆ ಇದೆ ನಿಜ, ನಿರಾಶ್ರಿತರಿಗೆ, ತಲೆ ಮೇಲೆ ಸೂರಿಲ್ಲದೆ ಇರುವಂತಹವರಿಗೆ ಸೂರು ಕಲ್ಪಿಸಿಕೊಡುವಂಥದ್ದು ಸರ್ಕಾರದ ಜವಾಬ್ದಾರಿ. ಆದರೆ ಹಾಗೆ ಸೂರು ಕಲ್ಪಿಸಿಕೊಡೋದಕ್ಕೂ ಕೂಡ ಸರ್ಕಾರದಲ್ಲಿ ಮಾನದಂಡಗಳಿದ್ದಾವೆ. ಅರ್ಜಿಗಳನ್ನು ಹಾಕಿ ವರ್ಷಾನುಗಟ್ಟಲೆಯಿಂದ ಕಾದು ಕುಳಿತವರಿದ್ದಾರೆ. ಯಾವಾಗ ಕೋಗಿಲು ಲೇಔಟ್ನಲ್ಲಿ ಸರ್ಕಾರ ಈ ರೀತಿಯಾಗಿ ಮನೆಗಳನ್ನು ಹಂಚೋದಿಕ್ಕೆ ಹೊರಟೋ, ಇಮಿಡಿಯೇಟ್ ಆಗಿ ವಸತಿ ಯೋಜನೆಗಳ ಆಕಾಂಕ್ಷಿಗಳು, ಅಂದ್ರೆ ಅವರು ಇನ್ನೂ ಫಲಾನುಭವಿಗಳಾಗಿಲ್ಲ, ದುಡ್ಡು ಕಟ್ಟಿದ್ದಾರೆ, 1 ಲಕ್ಷ ರೂಪಾಯಿವರೆಗೆ ಕಟ್ಟಿದ್ದಾರೆ, ಅವರುಗಳು ಓಡೋಡಿ ಬಂದಿದ್ದಾರೆ, ಕಚೇರಿಗಳಿಗೆ ಬಂದಿದ್ದಾರೆ, ನಮಗೆ ಯಾವಾಗ ಮನೆ ಕೊಡ್ತೀರಿ ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಇಲ್ಲಿ ಏನು ಮಾಡೋದಕ್ಕೆ ಹೊರಟಿದೆ? ಯಾವ ಸ್ವರೂಪದಲ್ಲಿ ಒಂದು ವಿವಾದವನ್ನ ಬಗೆಹರಿಸೋದಕ್ಕೆ ಹೊರಟಿರ್ತಕ್ಕಂತಹ ಸರ್ಕಾರ ಈಗ ವಿವಾದದ ಚಕ್ರವ್ಯೂಹದ ಒಳಗೆ ಹೇಗೆ ಸಿಲುಕೊಂಡಿದೆ ಮತ್ತು ಈ ಚಕ್ರವ್ಯೂಹದಲ್ಲಿ ಸಿಲುಕಿರ್ತಕ್ಕಂತಹ ಸರ್ಕಾರವನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಪ್ರತಿಪಕ್ಷ ಬಿಜೆಪಿ ಏನೆಲ್ಲ ತೀರ್ಮಾನಗಳನ್ನು ಕೈಗೊಂಡಿದೆ, ಏನೆಲ್ಲ ಚರ್ಚೆಗಳನ್ನು ಮಾಡ್ತಿದೆ, ಯಾವ ಸ್ವರೂಪದ ರಣತಂತ್ರವನ್ನು ರೂಪಿಸ್ತಾ ಇದೆ ಮತ್ತು ವಿಶೇಷವಾಗಿ ಫಲಾನುಭವಿಗಳು, ಸಾಮಾನ್ಯ ಫಲಾನುಭವಿಗಳು ಆಗಿಲ್ಲ ಅವರು ಇನ್ನೂ ಕೂಡ. ಯಾಕಂದ್ರೆ ಅವರು ಫಲಾನುಭವಿಗಳು ಆಗಬೇಕು ಅಂತೇಳಿ ಅರ್ಜಿ ಸಲ್ಲಿಸಿ ಕೂತಿದ್ದಾರೆ, ನಮಗೆ ಮನೆಗಳು ಕೊಡಿ ಅಂತ ಕೇಳ್ತಿದ್ದಾರೆ. ಅಮೃತ್ ಸ್ಕೀಮ್ನಲ್ಲಿ ಅಥವಾ ಅದರಲ್ಲಿ ಸಿಗುವಂಥ 5 ಲಕ್ಷ ರೂಪಾಯಿಯ ಸಬ್ಸಿಡಿ, ಹಾಗೆಯೇ SC STಗೆ ಸಿಗುವಂತಹ ಸಬ್ಸಿಡಿ, ಇವೆಲ್ಲವುಗಳನ್ನು ಸೇರಿಸಿಕೊಂಡು ನಮಗೆ ಮನೆಗಳನ್ನು ಕೊಡಿ ಅಂತ ಕಾದು ಕುಳಿತಿರುವಂತಹ ಜನ ಇದ್ದಾರೆ. ಅವರ ಪರಿಸ್ಥಿತಿ ಹೀಗಿದೆ ಅನ್ನೋದನ್ನ ಈ ವರದಿ ಮೂಲಕ ನಿಮಗೆ ತೋರಿಸ್ತೀನಿ. ಬೇರೆ ದೇಶದವರಾಗಿದ್ರೆ ವೆರಿಫೈ ಮಾಡಿ ಇನ್ನೊಂದು ದಿನ ನಾವು ಎಕ್ಸ್ಟೆಂಡ್ ಮಾಡಿಬಿಟ್ಟು 1ನೇ ತಾರೀಕು ಕೊಡೋದು 2ನೇ ತಾರೀಕು ಮನೆ ಕೊಡುವ ಅಂತ ಹೇಳಿದ್ದೀವಿ. ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಬಾಂಗ್ಲಾದೇಶನ ಮಿನಿ ಬಾಂಗ್ಲಾದೇಶನ ನಿರ್ಮಾಣ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡ್ತೀವಿ. ಒಬ್ಬರಿಗೆ ಯಾಕೆ ಪುನರ್ವಸತಿ ಕಲಿಸಬೇಕು? ಈ ದೇಶವನ್ನು ಆದಷ್ಟು ಬೇಗನೆ ಇಸ್ಲಾಮೀಕರಣ ಮಾಡಬೇಕು ಅಂತ ಟಾರ್ಗೆಟ್. ಮತ್ತು ಕರ್ನಾಟಕದಲ್ಲಿ ಮಿನಿ ಬಾಂಗ್ಲಾದೇಶಗಳನ್ನು ನಿರ್ಮಾಣ ಮಾಡ್ತಾರೆ. ಕೋಗಿಲು ಲೇಔಟ್ ಸಂತ್ರಸ್ತರಿಗೆ ಸೂರು ಕಲ್ಪಿಸುವ ವಿಚಾರ ರಾಜ್ಯ ರಾಜಕೀಯದಲ್ಲಿ ಬೆಂಕಿ ಬಿರುಗಾಳಿಯ ಸನ್ನಿವೇಶ ಸೃಷ್ಟಿ ಮಾಡಿದೆ. ನಿರಾಶ್ರಿತರಿಗೆ ಪುನರ್ವಸತಿ ಕಲ್ಪಿಸಲು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾನವೀಯತೆ ಅಸ್ತ್ರ ಪ್ರಯೋಗ ಮಾಡಿದ್ರೆ, ಬಿಜೆಪಿ ಇದಕ್ಕೆ ಬಾಂಗ್ಲಾ ಅಕ್ರಮ ವಲಸಿಗರ ಪ್ರತ್ಯಾಸ್ತ್ರ ಪ್ರಯೋಗ ಮಾಡಿದೆ. ಕೋಗಿಲು ಸಂತ್ರಸ್ತರಿಗೆ ಸರ್ಕಾರದ ನ್ಯೂ ಇಯರ್ ಗಿಫ್ಟ್. ನಿರಾಶ್ರಿತರಿಗೆ ಮನೆ ಹಂಚಿಕೆ ಪ್ರಕ್ರಿಯೆ. ಕೇರಳ ಸಿಎಂ ಪಿಣರಾಯಿ ವಿಜಯನ್ ಎಕ್ಸ್ಪೋಸ್ ಮೂಲಕ ಕುಟುಕಿದ್ರಿಂದ ಇಡೀ ಸರ್ಕಾರಕ್ಕೆ ಸರ್ಕಾರವೇ ಅಲರ್ಟ್ ಆಗಿತ್ತು. ಜೊತೆಗೆ ಕಾಂಗ್ರೆಸ್ನ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸಲಹೆ ರೂಪದ ಫರಮಾನಿನ ಬಳಿಕ ಸಿಎಂ ಹಾಗೂ ಡಿಸಿಎಂ ಮತ್ತಷ್ಟು ಮುತುವರ್ಜಿ ವಹಿಸಿದ್ರು. ದಿಢೀರಂತ ಸಭೆ ಮೇಲೆ ಸಭೆ ನಡೆಸಿ ಕೋಗಿಲು ಲೇಔಟ್ನಲ್ಲಿ ನಿರಾಶ್ರಿತರಾಗಿದ್ದವರಿಗೆ ಹೊಸ ವರ್ಷದಂದೇ ಹೊಸ ಮನೆಗಳನ್ನ ನೀಡೋದಾಗಿ ಸಿಎಂ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು. ಅದರಂತೆ ಪ್ರಕ್ರಿಯೆಗಳು ಆರಂಭವಾಗಿದ್ದು, ಫಲಾನುಭವಿಗಳ ದಾಖಲಾತಿಗಳ ಪರಿಶೀಲನೆಯನ್ನ 3-4 ಹಂತಗಳಲ್ಲಿ ಪರಿಶೀಲಿಸಲಾಗ್ತಿದೆ. ಕೋಗಿಲು ಲೇಔಟ್ನಲ್ಲಿ ಉರುಳಿದ್ದು 167 ಮನೆಗಳಾದ್ರೆ ಅರ್ಜಿ ಬಂದಿರೋದು 300ಕ್ಕೂ ಹೆಚ್ಚು. ಇದು ಅಧಿಕಾರಿಗಳಿಗೆ ತಲೆನೋವು ತಂದಿಟ್ಟಿದ್ದು, ಅಸಲಿ ಫಲಾನುಭವಿಗಳ ಪಟ್ಟಿಯನ್ನ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಸಿಎಂ ಸೂಚಿಸಿದಂತೆ ಕೇವಲ 167 ಮನೆಗಳು ಮಾತ್ರ ಹಂಚಿಕೆ ಮಾಡಬೇಕಿದ್ದು, ಈಗ ಎಲ್ಲ ದಾಖಲಾತಿಗಳು ಸರಿ ಇರುವ ನಿರಾಶ್ರಿತರ ಸಂಖ್ಯೆ ಎಷ್ಟು ಅನ್ನೋದರ ಬಗ್ಗೆ ಅಧಿಕೃತ ಘೋಷಣೆ ಬಾಕಿ ಇದೆ. 257 ಮನೆಗಳಿದೆ, ಅದರಲ್ಲಿ ಡೆಮಾಲಿಷ್ ಆಗಿರೋದು 167 ಮನೆಗಳು ಡೆಮಾಲಿಷ್ ಆಗಿದೆ. ಈಗ ಸಿಎಂ ಬಿಟ್ಟಿದ್ದು ವ್ಯಕ್ತಿ ಅದೇನ್ ಮಾಡ್ಬೇಕಂತ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ನಡೀತಾ ಇದೆ. DC ಅವರು, ತಹಸೀಲ್ದಾರ್ ಅವರು, ಕಮಿಷನರ್ ಅವರು ಹಡಾವಡಿ ಮಾಡೋದು ಬೇಡ, ಯಾರಿಗೂ ಅನ್ಯಾಯ ಆಗಬಾರ್ದು ಅಂತ ಹೇಳ್ಬಿಟ್ಟು ವೆರಿಫಿಕೇಶನ್ ಅಲ್ಲಿ ಸ್ವಲ್ಪ ಇನ್ನೊಂದು ದಿನ ಸಂಜೆವರೆಗೂ ಟೈಮ್ ಕೊಡಿ ಅಂದ್ರು. ಮೊನ್ನೆ ಮುಖ್ಯಮಂತ್ರಿಗಳಿಗೆ ನೆನ್ನೆ ಹೋಗಿ ಮಧ್ಯಾಹ್ನ ಅವ್ರಿಗೆ ಹೇಳಿ, ಇಲ್ಲ ಸರ್ ಹಡಾವಡಿ ಮಾಡೋದು ಬೇಡ, ಇನ್ನೊಂದು ದಿನ ನಾವು ಎಕ್ಸ್ಟೆಂಡ್ ಮಾಡಿಬಿಟ್ಟು 1ನೇ ತಾರೀಕು ಕೊಡೋದು 2ನೇ ತಾರೀಕು ಮನೆ ಕೊಡುವ ಅಂತ ಹೇಳಿದ್ದೀರಿ. ಮುಖ್ಯಮಂತ್ರಿ ಸೂಚನೆ ಮೇಲೆ ಏನು ಅವ್ರು ಹೇಳ್ತಾರೆ ಮಾಡ್ತಾರೆ. ಹೀಗೆ ವಸತಿ ಸಚಿವರು ಭಾರಿ ಹುಮ್ಮಸ್ಸಿನೊಂದಿಗೆ ಮನೆ ಹಂಚಿಕೆಗೆ ಮುಂದಾಗಿದ್ದಾರೆ.
ಆದರೆ ಜಮೀರ್ ಸೇರಿದಂತೆ ಸರಕಾರದ ನಿರ್ಧಾರ ಕೇಸರಿ ಪಾಳಯಕ್ಕೆ ಸರಕಾರದ ವಿರುದ್ಧ ಪ್ರಯೋಗಿಸುವುದಕ್ಕೆ ಸಿಕ್ಕಿರುವ ಅತಿ ದೊಡ್ಡ ಅಸ್ತ್ರದಂತಿದೆ. ಕೆರಳಿದ ಕೇಸರಿ ಪಡೆ ಬೃಹತ್ ಹೋರಾಟಕ್ಕೆ ನಿರ್ಧಾರ. ಅಕ್ರಮ ಮನೆ ತೆರವಿನ ನಂತರ ನಿರಾಶ್ರಿತರಾಗಿದ್ದವರಿಗೆ ಫ್ಲಾಟ್ ಕೊಡಿಸಲು ಸರ್ಕಾರ ಹೊರಟಿರೋದು ಕೇಸರಿ ಪಡೆಯನ್ನ ಕೆರಳಿಸಿದೆ. ವಾಸ್ತವವಾಗಿ ಕೋಗಿಲು ಲೇಔಟ್ನಲ್ಲಿ ಅಕ್ರಮ ಮನೆ ಕಟ್ಟಿಸಿಕೊಂಡಿದ್ದವರಲ್ಲಿ ರಾಜ್ಯದವರೆಷ್ಟು, ಹೊರ ರಾಜ್ಯದವರೆಷ್ಟು, ಅಲ್ಲದೆ ಬಾಂಗ್ಲಾದೇಶದವರು ಸೇರಿದ್ದಾರಾ ಎಂಬ ಬಗ್ಗೆ ತಿಳಿಯಲು ಪ್ರತಿಪಕ್ಷ ಬಿಜೆಪಿ ಸತ್ಯಶೋಧನೆ ಸಮಿತಿ ನೇಮಕ ಮಾಡಿಕೊಂಡಿದೆ. ಶಾಸಕ ಎಸ್ಆರ್ ವಿಶ್ವನಾಥ್ ನೇತೃತ್ವದಲ್ಲಿ ತಂಡ ಸಜ್ಜಾಗಿದ್ದು ನಾಳೆ ಕೋಗಿಲು ಲೇಔಟ್ಗೆ ಭೇಟಿ ನೀಡಿ ಅಧ್ಯಯನದ ವರದಿ ಸಿದ್ಧಪಡಿಸಲಿದೆ. ಅದರಂತೆ ಇವತ್ತು ಸತ್ಯಶೋಧನಾ ಸಮಿತಿ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಸಭೆ ನಡೆಸಿ ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆ ನಡೆಸಿದೆ. ಅಲ್ಲದೆ ಸರ್ಕಾರದ ನಿರ್ಧಾರ ಪ್ರಶ್ನಿಸಿ ಕಾನೂನು ಹೋರಾಟಕ್ಕೆ ಮುಂದಾಗಿದೆ. ಇದೇ ವೇಳೆ ಸರ್ಕಾರದ ವಿರುದ್ಧ ಮುಗಿಬಿದ್ದಿರೋ ಬಿಜೆಪಿ ನಾಯಕರು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಟೋಪಿ ಸರ್ಕಾರ. ಕರ್ನಾಟಕದಲ್ಲಿ ಮಿನಿ ಬಾಂಗ್ಲಾದೇಶ ನಿರ್ಮಿಸುತ್ತಿದ್ದಾರೆ. ಕಾಂಗ್ರೆಸ್ ತುಷ್ಟೀಕರಣ ನೀತಿ ಅನುಸರಿಸುತ್ತಿದ್ದು ಪ್ರಕರಣದ ಬಗ್ಗೆ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದೆ. ಅಲ್ಲದೆ ಜನವರಿ 5ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟಕ್ಕೂ ನಿರ್ಧಾರ ಮಾಡಲಾಗಿದೆ. ಎಲ್ಲ ಮಾಹಿತಿಯನ್ನು ಕೂಡ ನಾವೀಗ ಸಂಗ್ರಹವನ್ನು ನಾವು ಮಾಡ್ತಾ ಇದ್ದೀವಿ. ಒಂದು ವೇಳೆ ಅವರೇನ ಸರ್ಕಾರ ಅದಾತುರಿಯಲ್ಲಿ ಕೊಟ್ಟರು ಕೂಡ ಇದನ್ನ ನಾವು ನ್ಯಾಯಾಲಯದಲ್ಲೂ ಕೂಡ ಪ್ರಶ್ನೆ ಮಾಡ್ತೀವಿ ಮತ್ತು ನಮ್ಮ ಘನವೆತ್ತ ರಾಜ್ಯಪಾಲರು ಕೂಡ ಇದ್ರ ಬಗ್ಗೆ ಮನವಿಯನ್ನು ಕೊಡ್ತಕ್ಕಂಥದ್ದು ಏನೇನು ಮಾಡಬೇಕು ಸಾಧಕ ಬಾಧಕಗಳು ಎಲ್ಲವನ್ನು ಕೂಡ ನಾವು ಮಾಡ್ತೀವಿ. 5ನೇ ತಾರೀಕು ಭಾರತೀಯ ಜನತಾ ಪಾರ್ಟಿಯಿಂದ ಫ್ರೀಡಂ ಪಾರ್ಕ್ ಅಲ್ಲಿ ಕೂಡ ಒಂದು ದೊಡ್ಡ ಹೋರಾಟವನ್ನು ಕೂಡ ಇದ್ರ ವಿರುದ್ಧ ಮಾಡ್ತಾ ಇದ್ದೀವಿ. ಒಟ್ಟು ಕೋಗಿಲು ದೃಷ್ಟಿಯಿಂದ ತಗೊಳ್ತಾ ಇರೋ ಕ್ರಮ ಕೇರಳ ಚುನಾವಣಾ ಅನುಕಂಪದ ಆಧಾರಿತ ಕ್ರಮ. ಕೇರಳದಲ್ಲಿ ಚುನಾವಣೆ ನಡೀತಾ ಇದೆ, ಅದರಲ್ಲಿ ನಮಗೆ ಮಹತ್ವ ಸಿಗಬೇಕು ಅಂತ ಪಿನರಾಯಿ ವಿಜಯನ್ ಕೂಡ ಮಾತಾಡ್ತಾರೆ, ಇತ್ತ ಕಡೆ ವೇಣುಗೋಪಾಲು ಮಾತಾಡ್ತಾರೆ. ಇದು ಕೇವಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಕೇರಳ ಚುನಾವಣೆಯಲ್ಲಿ ಅನುಕೂಲ ಆಗಲಿ ಅನ್ನೋಕ್ಕೋಸ್ಕರ ಮಾಡ್ತಾ ಇರೋದು. ಬಾಂಗ್ಲಾದೇಶನ ಮಿನಿ ಬಾಂಗ್ಲಾದೇಶನ್ನ ಇವತ್ತು ನಮ್ಮ ಬೆಂಗಳೂರಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ. ಅದಕ್ಕೆ ಸರ್ಕಾರ ಸ್ಪಷ್ಟ ಉತ್ತರ ಕೊಡಬೇಕು. ಇರೋರೆಲ್ಲ ಬಾಂಗ್ಲಾದೇಶಿಯರು. ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ, ಇದೊಂದು ದೊಡ್ಡ ಜಾಲ. ಇದನ್ನ ನೇರವಾಗಿ ಆ ಜಾಲದ ಮೂಲಕ್ಕೆ ಹೋಗಿ ಇವರಿರುವಂತ ಹಿನ್ನೆಲೆಯನ್ನ ತಗೊಂಡು ನೀವು ತಕ್ಷಣ ತಪಾಸಣೆ ಮಾಡಿ ಎಲ್ಲರೂ ಬಾಂಗ್ಲಾದೇಶಿಯರೇ ಅಂತಾನೆ ಬಹಳ ಸ್ಪಷ್ಟ. ಇಲ್ಲ, ಅವರೊಬ್ಬರಿಗೆ ಯಾಕೆ ಪುನರ್ವಸತಿ ಕಲಿಸ್ಬೇಕು? ಇವರೇ ಬೇಕಾದಷ್ಟು ಜನ ಬೆಂಗಳೂರಿನಲ್ಲಿ ಆ ಥರ ಬೇಕಾದಷ್ಟು ಜನ ಪುನರ್ವಸತಿಗಳಿಗೆ ಇದ್ದಾರೆ. 10.5 ಲಕ್ಷ ಎಲ್ಲರಿಗೂ ಕೂಡ ಮನೆ ಕಟ್ಟಿಕೊಡ್ತಕ್ಕಂಥವ್ರಿಗೆ ಮಾಡ್ತಾ ಇದ್ದಾರೆ. ಕೋಗಿಲ್ನವ್ರಿಗೆ 2.5 ಲಕ್ಷ ಕಟ್ಟಬೇಕು, ಅವ್ರಿಗೆ ಮಾತ್ರ ಯಾಕೆ? ಏನು ಸ್ಪೆಷಲ್ ಕಾನೂನು ಏನಿದೆ? ಇದು ಕಾನೂನು ಬಾಹಿರ. ನನ್ನ ಪ್ರಕಾರ ಕೊಡಬೇಕಾದ್ರೆ ನೀವು 50,000 ಮನೆಗಳಿಗೆ ಏನು ಕೊಡ್ತಾ ಇದ್ದೀರಿ ಅದೆಲ್ಲರಿಗೂ ಕೂಡ ವಿಸ್ತರಣೆ ಮಾಡಿ. ಅವರಿಗೆ ದೇಶ ರಾಜ್ಯ ಬೇಕಾಗಿಲ್ಲ. ತಮ್ಮ ಜನಸಂಖ್ಯೆ ಹೆಚ್ಚಾಗಬೇಕು, ತಮ್ಮ ಮತದಾರ ಹೆಚ್ಚಾಗಬೇಕು. ಈ ದೇಶವನ್ನು ಆದಷ್ಟು ಬೇಗನೆ ಇಸ್ಲಾಮೀಕರಣ ಮಾಡಬೇಕು ಅಂತ ಟಾರ್ಗೆಟ್ ಬಿಟ್ಟರೆ ಜಮೀರ್ ಅಹ್ಮದ್ ಖಾನ್ ಅಂತವ್ರ ತಲೆಯಲ್ಲಿ ಏನೂ ಇರುವುದಿಲ್ಲ. ಅದಕ್ಕೆ ದುರ್ದೈವ ಅಂದರೆ ಸಿದ್ದರಾಮಯ್ಯ ಅಂತವರು ಜಾತ್ಯತೀತ ಅನ್ನುವಂಥ ಒಂದು ಹೆಸರಿನಿಂದ ಕೇವಲ ಮುಸ್ಲಿಂ ತುಷ್ಟೀಕರಣ ಮಾಡೋದು ಬಿಟ್ಟರೆ ಸಿದ್ದರಾಮಯ್ಯನವರಿಗೆ ಮತ್ತೊಂದು ಜನಾಂಗದ ಸಮಸ್ಯೆನೂ ಗೊತ್ತಿಲ್ಲ. ಬಿಜೆಪಿಗೂ ಮೊದಲೇ ಕೋರ್ಟ್ ಮೆಟ್ಟಿಲೇರಿದ ಪ್ರಕರಣ. ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ. ಕೋಗಿಲು ಬಡಾವಣೆಯ ಮನೆಗಳ ತೆರವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ಮೆಟ್ಟಿಲೇರೋದಾಗಿ ಬಿಜೆಪಿ ಹೇಳಿತ್ತು. ಆದರೆ ಅದಕ್ಕೂ ಮುಂಚಿತವಾಗಿಯೇ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿದೆ. ವಾಸಿಂ ಹಾಗೂ ಫಕೀರ್ ಕಾಲೋನಿಯಲ್ಲಿ ಕಳೆದ 30 ವರ್ಷಗಳಿಂದ 300 ಮನೆಗಳನ್ನು ನೆಲಸಮ ಮಾಡಲಾಗಿದೆ. ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸಬೇಕು ಹಾಗೂ ಪರಿಹಾರ ಕಲ್ಪಿಸಬೇಕು. ಅಲ್ಲದೆ ನೆಲಸಮಗೊಳಿಸಿರುವ ಮನೆಗಳನ್ನು ಮತ್ತೆ ಕಟ್ಟಿಕೊಡಬೇಕು ಅಂತ ಕೋಗಿಲು ಬಡಾವಣೆ ನಿವಾಸಿಗಳಾದ ಜೈಬಾ ತವಸಂ, ರೆಹನಾ ಹಾಗೂ ಆರಿಫ್ ಬೇಗಂ ಎಂಬುವವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿಯಲ್ಲಿ ರಾಜ್ಯ ಸರ್ಕಾರ, ಜಿಬಿಎ ಆಯುಕ್ತ ಮತ್ತು ಬೆಂಗಳೂರು ಉತ್ತರ ತಾಲೂಕು ತಹಶೀಲ್ದಾರ್ ಅವರನ್ನು ಪ್ರತಿವಾದಿಗಳನ್ನಾಗಿ ಮಾಡಲಾಗಿದೆ. ಅರ್ಜಿ ಸ್ವೀಕರಿಸಿರೋ ಹೈಕೋರ್ಟ್ ಜನವರಿ 5ಕ್ಕೆ ಅರ್ಜಿ ವಿಚಾರಣೆ ನಡೆಸಲಿದೆ. ಕರ್ನಾಟಕ ಗೃಹ ಮಂಡಳಿ ಕಚೇರಿಯಲ್ಲಿ ನಿರಾಶ್ರಿತರ ಪ್ರತಿಭಟನೆ. ಒಂದೆಡೆ ಕೋಗಿಲು ಲೇಔಟ್ ಸಂತ್ರಸ್ತರಿಗೆ ಒಂದೇ ಉಸಿರಲ್ಲಿ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಪುನರ್ವಸತಿ ಕಲ್ಪಿಸೋಕೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ.
ಮತ್ತೊಂದೆಡೆ ಇದೇ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಅರ್ಜಿ ಸಲ್ಲಿಸಿ ಹಣ ಪಾವತಿಸಿ 5 ವರ್ಷಗಳಾದರೂ 550 ಫಲಾನುಭವಿಗಳಿಗೆ ಮನೆಯೂ ಸಿಕ್ಕಿಲ್ಲ, ಕಾಸು ವಾಪಸ್ ಸಿಕ್ಕಿಲ್ಲ. ಹೀಗಾಗಿ ಇವತ್ತು ಕರ್ನಾಟಕ ಗೃಹ ಮಂಡಳಿ ಕಚೇರಿಗೆ ಫಲಾನುಭವಿಗಳು ಮುತ್ತಿಗೆ ಹಾಕಿದ್ರು. ಅಕ್ರಮ ಒತ್ತುವರಿದಾರರಿಗೆ 10 ದಿನದಲ್ಲಿ ಮನೆ ನೀಡಲು ಮುಂದಾಗಿದ್ದೀರಿ. ನಾವು ತಾಳಿ ಮಾರಿ ಸಾಲ ಸೋಲ ಮಾಡಿ ಹಣ ಕಟ್ಟಿದ್ದೀವಿ, ನಮಗೆ ಮನೆ ಕೊಟ್ಟಿಲ್ಲ, ಇದ್ಯಾವ ಸೀಮೆ ನ್ಯಾಯ ಅಂತ ಕೆರಳಿ ಕೆಂಡವಾಗಿದ್ರು. ಹೋಗಿಲ್ಲ ಅಲ್ಲಿ ಮನೆ ಅವ್ರಿಗೆ ಬೇಗ ಕೊಡ್ತಾ ಇದಾರೆ, ನಮಗ್ ಕೊಡ್ತಾ ಇಲ್ಲ. ನಮಗೂ ಕೊಡಿ, ಅವ್ರಿಗೂ ಕೊಡಿ, ನಮಗೂ ಡೆಮಾಲಿಷನ್ ಮಾಡಿದ ಒಂದು 10 ದಿನದಲ್ಲೇ ಸಿಗ್ತಾ ಇದೆ. ಅವ್ರಿಗೆ ಬೇಗ ಕೊಡ್ತಾ ಇದಾರೆ, ನಮಗೂ ಕೊಡಿ. ನಾವೇನ್ ತಪ್ಪು ಮಾಡಿದೀವಿ? ನಾವು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದೀವಿ. ಅವ್ರಿಗೆ ಬರೀ 3-4 ದಿನದಲ್ಲಿ 10 ದಿನದಲ್ಲಿ ಅವ್ರಿಗೆ ನಮ್ ಸ್ಕೀಮ್, ನಾವು ಟ್ಯಾಕ್ಸ್ ಕಟ್ಟಿರೋ ಸ್ಕೀಮ್ ಮನೆ ಕೊಡ್ತಿದ್ರೆ. ಇಲ್ಲಿ ನೋಡಿ ಇನ್ನೊಂದು ಡಾಕ್ಯುಮೆಂಟ್ಸ್, ನಮ್ಮ ಅಕೌಂಟ್ ಅಲ್ಲಿ ಅಮೃತ ಮಹೋತ್ಸವ ಯೋಜನೆಯಲ್ಲಿ 5 ಲಕ್ಷ ಕ್ರೆಡಿಟ್ ಆಗಿದೆ. ಕ್ರೆಡಿಟ್ ಆಗಿ 10 ತಿಂಗಳಾಗಿದೆ ಸರ್. 10 ತಿಂಗಳಿಂದ ನಾವು ಪೂರ್ತಿ ಹಣನೂ ಕಟ್ಟಿದೀವಿ, ಕಟ್ಟಿ ಅಲ್ದಾಡ್ತಾ ಇದೀವಿ BBMPಗೆ, ರಾಜೀವ್ ಗಾಂಧಿ ನಿಗಮಕ್ಕೆ. ನಮ್ಗೆ ನಮ್ಮ ಮನೆ ಒಳಗೆ ಹೋಗಕ್ ಬಿಡ್ತಿಲ್ಲ. ಅವರು ಕೇರಳದವರು ಅವ್ರಿಗೆ ಇದು ಹೈಕಮಾಂಡ್ ಆರ್ಡರ್ ಬಂದ್ಬಿಟ್ಟಿದೆ, ಅದಕ್ಕೆ ಕೊಟ್ಬಿಡ್ತಾರೆ. ನಾವು ಇಲ್ಲಿ ಟ್ಯಾಕ್ಸ್ ಪೇ ಮಾಡ್ತಿಲ್ವಾ ಸರ್? ನಾವು ನಾಗರಿಕರಲ್ಲ, ಕರ್ನಾಟಕದಲ್ಲಿ ಹುಟ್ಟಿರೋರು ನಾವು. ಅಷ್ಟೆಲ್ಲ ಮಾಡಿ ನಮ್ ಸ್ಕೀಮ್ ಅವರು ಕೊಡ್ತಾರೆ, ಬಟ್ ನಮ್ಗೇನು ಮಾಡ್ತಿಲ್ಲ ಇವರು. ತಗೊಂಡಾಗ ಹಳ ಇಟ್ಬಿಟ್ಟು ತಾಳಿ ಸಮೇತ ಸರ್, ನಾವು ಕತ್ತಲ್ಲಿ ಇವಾಗ ತಾಳಿ ಇಲ್ಲ. ಹಂಗೆಲ್ಲ ಮಾಡಿ ನೋಡಿ ಸರ್, ನಾವು ತಾಳಿ ಇಲ್ಲದೆ ಹಿಂದೂಗಳು ನಾವು ಇರಬಾರ್ದು ಹಂಗೆ. ನಾವು ಕನ್ನಡದವರಾಗಿ ಆದ್ರೂ ನಾವು ಮುಚ್ಕೊಂಡು ಮಾನ ಮರ್ಯಾದೆಯಿಂದ ಓಡಾಡ್ತಾ ಇದೀವಿ. ಇವರು ಎಲ್ಲೋ ಇರೋರ್ ಮನೆಗಳು 10 ದಿವಸದಲ್ಲಿ ಇವ್ರಿಗೆಲ್ಲ ಮಾಡಕ್ಕೆ ಇದು ಫೆಸಿಲಿಟಿ ಐತೆ. ನಾವು 10 ತಿಂಗಳಿಂದ ನಾವೆಲ್ಲ ಕರೆಕ್ಟ್ ಆಗಿ ಕಟ್ಟಿ ನಾವು ಇವ್ರ ಹತ್ರ ಅಲಿತಾ ಇದೀವಲ್ಲ, ನಮ್ಗೆ ಯಾಕೆ ಮನೆ ಕೊಡ್ತಾ ಇಲ್ಲ? ನಾವ್ ಬಂದಿರೋದು ಏನಂದ್ರೆ ಸರ್, ನಮ್ಗೆ ಇವಾಗ MLA ಕೋಟದಲ್ಲಿ ಇರ್ತೀವಿ, MLA ಸೆಲೆಕ್ಷನ್ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ. ನಾಳೆ ದಿವಸ ನಮ್ಮನ್ನ MLA ಸೆಲೆಕ್ಷನ್ ಮಾಡ್ದೇನೂ ಹೋಗ್ಬೋದು, ಬೇರೆ ದೇಶದವ್ರು ಕೊಡ್ಬೋದು. ನಾವ್ ಇಲ್ಲಿರೋರು ಏನ್ ಮಾಡ್ಬೇಕು? ನಾವ್ ಹೇಳೋ ದೇಶ ಏನಂದ್ರೆ, ಏನೇ ಆಗ್ಲಿ ಬೆಳಗ್ಗೆನಿಂದ ಊಟ ನೀರು ಇಲ್ದೆ ಕೂತಿದೀವಿ, ನಮಗೂ ಶುಗರ್ BP ಎಲ್ಲ ಇದೆ. ನಾವು ಬೀಗ ಕೊಟ್ರೆ ನಾವು ಮನೆಗೆ ಹೋಗ್ತೀವಿ, ಬೀಗ ಕೊಡ್ಲಿಲ್ಲ ಅಂದ್ರೆ ಇಲ್ಲೇ ಕೂತಿರ್ತೀವಿ. ಇನ್ನು ಫಲಾನುಭವಿಗಳ ಪ್ರತಿಭಟನೆ ಕುರಿತಂತೆ ನ್ಯೂಸ್ 18 ಜೊತೆ ಮಾತನಾಡಿದ ರಾಜೀವ್ ಗಾಂಧಿ ವಸತಿ ನಿಗಮದ MD ಪರಶುರಾಮ್ ಶಿನ್ನಾಳ್ಕರ್, ಸರ್ಕಾರ ಲಿಸ್ಟ್ ಕೊಟ್ರೆ ನಾವು ಮನೆ ಕೊಡೋಕೆ ರೆಡಿ ಇದ್ದೇವೆ ಅಂತ ಹೇಳಿದ್ರು. ನಾವು ಬೆನಿಫಿಷರಿ ಯಾರ್ಯಾರು ಫುಲ್ ಅಮೌಂಟ್ ಕಟ್ಟಿದ್ದಾರೆ ಅವ್ರಿಗೆ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದೀವಿ. ಈಗ ಇವ್ರು ಪಟ್ಟಿ ಬರದೇ ಇರೋದ್ರಿಂದ ಪ್ರೊಸೆಸ್ ನಮ್ದು ಪೆಂಡಿಂಗ್ ಉಳಿತು. 550 ಅಪ್ಲಿಕೇಶನ್ಸ್ ಬಂದಿತ್ತು. 550 ಅಪ್ಲಿಕೇಶನ್ ಅನ್ನ ನಾವು ಸ್ಕ್ರೂಟಿನಿ ಮಾಡಲಿಕ್ಕೆ ಕಾಲಾವಕಾಶ ಕಡಿಮೆ ಬೇಕು. ಸೊ 550 ನಾವು ಸ್ಕ್ರೂಟಿನಿ ಮಾಡಿ ಬೇಗ ಕೊಡ್ತಾರೆ ಅಂತ ಹೇಳಿ ನಾವು ಕೇಳಿದ್ವಿ. ಮೀನ್ ವೈಲ್ ಏನಾಯ್ತು, ಸುಮಾರು 1000 ಅಪ್ಲಿಕೇಶನ್ ಬಂದ್ಬಿಟ್ಟು ಎಲ್ಲಿಗೆ, BBMPಗೆ. ಅವುಗಳನ್ನೆಲ್ಲ ಸ್ಕ್ರೂಟಿನಿ ಮಾಡಲಿಕ್ಕೆ ಅವ್ರಿಗೆ ಹೆಚ್ಚಿನ ಸಮಯಾವಕಾಶ ಬೇಕಾಯಿತು. ಸ್ಕ್ರೂಟಿನಿ ಮಾಡಿ ಕಮಿಟಿ ಮುಂದೆ ತಂದು, ಅಥವಾ ಅವ್ರದ್ದೇನು ಪ್ರೊಸೀಜರ್ ಇದೆಯಲ್ಲ ಆ ಪ್ರೊಸೀಜರ್ ಕಂಪ್ಲೀಟ್ ಮಾಡಿ ನಮ್ಗೆ ಕಳಿಸ್ಲಿಕ್ಕೆ ಹೆಚ್ಚಿಗೆ ಟೈಮ್ ಬೇಕಾಗಿರೋದ್ರಿಂದ ಡಿಲೇ ಆಗಿದೆ. ಸೊ ಮೇ ಬಿ ಅದ್ರ ಬಗ್ಗೆ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಮಗೆ ಕಾಲಾವಕಾಶ ಕೇಳಿದ್ರು, ಕಾಲಾವಕಾಶ ಕೇಳ್ತಾರೆ ಅಂದ್ರೆ ಇದ್ರ ಅರ್ಥ ಏನು, ನಾವು ವಿ ಆರ್ ಆನ್ ದಿ ಜಾಬ್, ನಾವು ಮಾಡಿ ಕೊಡ್ತೀವಿ, ಒಂದು ತಿಂಗಳು ಟೈಮ್ ಕೊಡಿ. ಕೋಗಿಲು ನಿರಾಶ್ರಿತರಿಗೆ ಪುನರ್ವಸತಿ ವಿಚಾರ ಹಲವು ಚರ್ಚೆಗಳನ್ನ ಹುಟ್ಟುಹಾಕಿದೆ. ಸರ್ಕಾರದ ವಿವಿಧ ಯೋಜನೆಗಳಿಂದ ರಾಜ್ಯಾದ್ಯಂತ 37 ಲಕ್ಷಕ್ಕೂ ಹೆಚ್ಚು ಜನ ವಸತಿಗಾಗಿ ಅಂಗಲಾಚುತ್ತಿದ್ದಾರೆ. ಉತ್ತರ ಕರ್ನಾಟಕದ ನೆರೆ, ಕೊಡಗಿನ ಭೂಕುಸಿತ, ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ಯೋಜನೆಯ ಸಂತ್ರಸ್ತರು ನೆಲೆ ಇಲ್ಲದೆ ದಶಕಗಳಿಂದ ಹೋರಾಟ ನಡೆಸುತ್ತಲೇ ಬಂದಿದ್ದಾರೆ. ಇವರಿಗೆಲ್ಲ ಸಿಗದ ಪುನರ್ವಸತಿ ಕೋಗಿಲು ನಿರಾಶ್ರಿತರಿಗೆ ಮಾತ್ರ ದಿನ ಬೆಳಗಾಗೋದ್ರಲ್ಲಿ ಸಿಕ್ಕಿದೆ. ಹೀಗಾಗಿ ಇದರ ಹಿಂದೆ ಸ್ವಹಿತಾಸಕ್ತಿ ಜೊತೆಗೆ ರಾಜಕೀಯ ಅಜೆಂಡಾ ಗೆದ್ದು ಕಾಣ್ತಿದೆ ಅಂತ ಜನ ಆಕ್ರೋಶ ಹೊರಹಾಕ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಲ್ಲಿ ವಾಸ್ತವವಾಗಿ ನಿಜವಾದಂತಹ ಅರ್ಹ ಫಲಾನುಭವಿಗಳಿಗೆ ಖಾಲಿ ಇರತಕ್ಕಂತಹ KHBಯ ಫ್ಲ್ಯಾಟ್ಗಳನ್ನು ಕೊಡಿಸುವಂಥದ್ದು ಸರ್ಕಾರದ ಜವಾಬ್ದಾರಿ, ವಸತಿ ಸಚಿವರ ಜವಾಬ್ದಾರಿ. ವಸತಿ ಸಚಿವರು ಇರುವಂಥದ್ದು ಸೂರಿಲ್ಲದವರಿಗೆ ಸೂರನ್ನು ಕಲ್ಪಿಸಿಕೊಡೋದಕ್ಕೆ. ಈಗ ಅಲ್ಲಿ ಅಪ್ಲಿಕೇಶನ್ ಹಾಕಿ ಕುಳಿತುಕೊಂಡಿರೋರೆಲ್ಲ ಮಹಲ್ಗಳನ್ನು ಕಟ್ಟಿಕೊಂಡಿರುವಂಥವ್ರಲ್ಲ. ಅಪ್ಲಿಕೇಶನ್ ಹಾಕಿ ಕುಳಿತುಕೊಂಡಿರುವಂಥವರೆಲ್ಲರೂ ಕೂಡ ಅವರು ಯಾವುದೋ ಸಣ್ಣ ಜೋಪಡಿ ಮನೆಗಳಲ್ಲೋ ಅಥವಾ ಬಾಡಿಗೆ ಮನೆಗಳಲ್ಲೋ ಇರುವಂಥವರು. ಬೆಂಗಳೂರಿನಲ್ಲಿ ಸ್ವಂತದ್ದೊಂದು ಫ್ಲ್ಯಾಟ್ ತಮಗೆ ಸಿಗಲಿ ಅಂಥೇಳಿ ಅವರು ಕೂಡ ಕನಸು ಕಂಡಿರ್ತಾರೆ. ಈಗ ಇಲ್ಲಿ ಮನೆಗಳನ್ನು ತೆರವುಗೊಳಿಸಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಏಕಾಏಕಿ ಇಮ್ಮಿಡಿಯೇಟ್ ಆಗಿ ನಿರ್ಧಾರಗಳಾಗ್ತವೆ. BBMPಯಿಂದ 5 ಲಕ್ಷ ರೂಪಾಯಿ, SC STಯ ಸಮುದಾಯದವರಿಗೆ ಸೇರಿರ್ತಕ್ಕಂತಹ ಅವ್ರಿಗೆ ಕೊಡುವಂತಹ ರಿಯಾಯಿತಿ ದರದ ಒಂದು ಪ್ರಾವಿಷನ್, ಇವೆಲ್ಲವೂ ಕೂಡ ಏಕಾಏಕಿ ಸರ್ಕಾರ ಬಹಳ ತರಾತುರಿಯಲ್ಲಿ ಫಿಕ್ಸ್ ಮಾಡುತ್ತೆ. ಹಾಗಾದರೆ ನಿಜವಾದಂತಹ, ಯಾಕಂದರೆ ಜಮೀರ್ ಅಹಮದ್ ಖಾನ್ ಅವರು ಸಚಿವರಾದ ನಂತರ ಈಗಾಗಲೇ ಲಕ್ಷಾಂತರ ಮನೆಗಳನ್ನು ನಾನು ಹಂಚಿಕೆ ಮಾಡಿದ್ದೀನಿ ಅಂತ ಕ್ಲೇಮ್ ಮಾಡ್ಕೊಳ್ತಿದ್ದಾರೆ. ಓಕೆ ಫೈನ್, ನೀವು ಅದೇ ಜವಾಬ್ದಾರಿ ನೀವು ಇದ್ದೀರಿ, ಆ ಸ್ಥಾನದಲ್ಲಿ ನೀವು ಇದ್ದೀರಿ, ಆ ಹಂಚಿಕೆ ಮಾಡಬೇಕಂದ್ರೆ ನಿಮ್ಮ ಜವಾಬ್ದಾರಿ.
ಹಂಚಿಕೆ ಮಾಡುವಾಗ ಫಲಾನುಭವಿಗಳಿಗೆ ಕೊಡಬೇಕೆ ಹೊರತು ಅರ್ಹ ಫಲಾನುಭವಿಗಳಿಗೆ ಕೊಡಬೇಕೆ ಹೊರತು ಇಲ್ಲಿ ಯಾರಿಗೂ ಮನೆ ತೆರವುಗೊಳಿಸಿದ್ದೀರಿ ಅನ್ನೋ ಕಾರಣಕ್ಕೆ ಅಕ್ರಮ ಮನೆ ತೆರವುಗೊಳಿಸಿದಲ್ಲ, ಅಕ್ರಮ ಮನೆಗಳನ್ನು ತೆರವುಗೊಳಿಸಿದ್ದೀರಿ ಅನ್ನೋಂಥ ಕಾರಣಕ್ಕಾಗಿ ಅಂತಹ ಅಕ್ರಮವಾಗಿ ಮನೆ ಕಟ್ಟಿಕೊಂಡವ್ರಿಗೆ ಏಕಾಏಕಿ ಮನೆ ಕಟ್ತಾ ಹೋದರೆ ಯಾವ ಸ್ವರೂಪದ ಸಂಪ್ರದಾಯಕ್ಕೆ ಸರ್ಕಾರ ನಾಂದಿ ಹಾಡಿಕೊಡುತ್ತೆ?